ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇವತ್ತು ಸಂಡೇ, ಸೊ ಸುಮಾರು ಕೆಲಸಗಳಿರುತ್ತೆ ನನಗೆ. ಮನೆಯನ್ನೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶನ್ ಅಪ್ ಆಗಿ ಹಾಲು ಬಿಸಿಗೆ ಇಟ್ಬಿಟ್ಟು ಬೆಡ್ರೂಮ್ ಒಳಗಡೆ ಹೋದವಳು ಮುಖ ಒರೆಸ್ಕೊಳ್ಳೋಕ್ಕೆ. ಅಲ್ಲೇ ಬೆಡ್ರೂಮ್ ಎಲ್ಲಾನು ಕ್ಲೀನ್ ಮಾಡಿ ಬಂದ್ಬಿಟ್ಟೆ. ಬೆಡ್ ಎಲ್ಲ ಕೊಡ್ವಿ ಕಂಪ್ಲೀಟ್ ಕ್ಲೀನ್ ಮಾಡಿ ಬಂದಿದ್ದೀನಿ. ಈ ಮಧ್ಯದಲ್ಲಿ ಎದ್ದ ತಕ್ಷಣ ನೀರೇ ಕುಡ್ದಿಲ್ಲ, ನಾನು ಮರ್ತೇ ಬಿಟ್ಟಿದ್ದೀನಿ. ಇವಾಗ ರಿಯಲೈಸ್ ಆಗ್ತಾ ಇದೆ ನನಗೆ. ಫಸ್ಟು ನೀರು ಕುಡಿದ್ಬಿಟ್ಟು ಮನು ಕಾಫಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರೆ. ಇಲ್ಲ ಅಂದರೆ ಎದ್ದು ಕಿಚನಿಗೆ ಬರ್ತಾರೆ, ಇನ್ನೂ ಬಂದಿಲ್ಲ ನನಗೆ ಕಾಫಿ ಅಂತ. ಕಾಫಿ ಥ್ಯಾಂಕ್ ಯು. ಅಲ್ಲೂ ಕಾಫಿ ಹೌದಾ? ಅಲ್ಲಿ ಕಾಫಿ ಮಿಕ್ಸ್ ಮಾಡ್ತಾ ಇರೋದಿರಬೇಕು ನೋಡು. ಹೌದು, ಇಲ್ಲಿ ಕಾಫಿ ಕೊಟ್ಟಿರೋದು. ಸೊ ಆ ವಿಡಿಯೋದಲ್ಲಿ ಮಿಕ್ಸ್ ಮಾಡಿ ಈ ವಿಡಿಯೋದಲ್ಲಿ ಕಾಫಿ ಕೊಡ್ತಾ ಇದ್ದೀನಿ. ಎಂಜಾಯ್ ಯುವರ್ ಕಾಫಿ. ಥ್ಯಾಂಕ್ ಯು. ಇವತ್ತು ಕೂದಲಿಗೆ ಹೇರ್ ಪ್ಯಾಕ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಂದು ಸ್ಕಿನ್ನು ಏರು ಎಲ್ಲ ಕಂಪ್ಲೀಟ್ ಡ್ರೈನೆಸ್ ಇರುತ್ತೆ. ಅವತ್ತು ಹೇರ್ ಕಟ್ಗೆ ಹೋಗಿದ್ದಲ್ಲ ಸಲೂನಲ್ಲಿ, ಅವತ್ತು ಹೇಳ್ತಾ ಇದ್ರು ನೋಡಿ, ಮೇಡಮ್ ನಿಮ್ಮ ಹೇರ್ ಕಂಪ್ಲೀಟ್ ಡ್ರೈ ಆಗೋಗಿದೆ, ಬ್ರೇಕೇಜ್ಗಳು ಜಾಸ್ತಿ ಆಗ್ಬಿಡುತ್ತೆ, ಇದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಂತ. ಬಟ್ ಅವ್ರು ಹೇಳಿದ್ದು ಟ್ರೀಟ್ಮೆಂಟ್ಗಳು ಯಾವುದು ಮನೇಲಿ ಮಾಡ್ಕೊಳ್ಳೋದಲ್ಲಪ್ಪ, ಎಲ್ಲ ಸಲೂನಲ್ಲಿ ಮಾಡ್ಸ ಅಂತದ್ದು. ನಾನು ಕೇಳಿದೆ ಎಷ್ಟಾಗ್ಬೋದು, ಏನು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ. ಯಾವುದೋ ಒಂದು ಬೊಟಾಕ್ಸ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರು. ನನ್ನ ಹೇರ್ ಲೆಂತಿಗೆ 10,000 to 12,000 ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿಗೆ ಅದಕ್ಕೆ ಹೊಗೆ ಹಾಕ್ಬಿಟ್ಟು ಬೇಡಪ್ಪ ನಾನು ಮನೆಯಲ್ಲಿ ಏನಾದ್ರು ಮಾಡ್ಕೊಂತೀನಿ ಅಂತ ಬಂದೆ. ಮನು ಹೇಳ್ತಾ ಇದ್ರು ನನಗೆ, ಮೆಹಂದಿ ಹಾಕ್ಬೇಡ ಮಂಜು, ಅದು ಕಂಪ್ಲೀಟ್ ಡ್ರೈ ಮಾಡಾಕತ್ತೆ ಹೇರ್ನ, ನೀನ್ ಏನಕ್ಕೆ ಸುಮ್ಮನೆ ಮೆಹಂದಿ ಹಾಕ್ತಾ ಇದೀಯಾ ಅಂತ. ನಾನು ಮೊದ್ಲೆಲ್ಲ ಹಾಕ್ತಾ ಇರ್ಲಿಲ್ಲ, ಈಗ ಒಂದು ವರ್ಷದಿಂದ ಈಚೆಗೆ ಸ್ಟಾರ್ಟ್ ಮಾಡಿದ್ದೆಪ್ಪ ಮೆಹಂದಿ ಹಾಕಕ್ಕೆ. ಅದು ಏನ್ ರೆಗ್ಯುಲರ್ ಆಗಿ ಆಗ್ತಿರ್ಲಿಲ್ಲ, ಯಾವಾಗ್ಲೂ ಒಂದೊಂದ್ಸರಿ 3 ತಿಂಗಳಿಗೋ 4 ತಿಂಗಳಿಗೋ ಹಿಂಗೆ ಮೂಡ್ ಬಂದಾಗ ಆಗ್ತಾ ಇದೆ. ಅದು ಇದ್ದಿದ್ದು ಹಾಳು ಮಾಡಾಕ್ಬಿಡ್ತು ನನಗೆ. ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಯಾವುದೇ ರೀತಿ ಮೆಹಂದಿ ಗಿಹಂದಿ ಎಲ್ಲ ಹಾಕಲ್ಲ ಅಂತ. ಅದಕ್ಕೆ ಇವತ್ತೇ ಮನೆಯಲ್ಲಿ ಒಂದು ಏರ್ ಪ್ಯಾಕ್ ರೆಡಿ ಮಾಡ್ಕೊಂಡು ಹಾಕೋಣ ಅಂತ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಏನಿಲ್ಲ, ಕರ್ಡಿಗೆ ಅಲೋವೆರಾ ಜೆಲ್ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಬ್ಲೆಂಡ್ ಮಾಡ್ಬಿಟ್ಟು ಹಚ್ಚೋಣ ಅಂತ. ಅದನ್ನ ಹಚ್ಕೊಂಡೋಗಿ ಬಾಕಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನನಗೆ 1 hour ಆಗುತ್ತೆ, ಆಮೇಲೆ ಸ್ನಾನಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ. ಸೊ ಇವಾಗ ಏರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ನನ್ನ ಹೇರ್ ಪ್ಯಾಕ್ ರೆಡಿ ಆಯಿತು. ಇವಾಗ ಹೋಗಿ ಒಂದು 5 ನಿಮಿಷದಲ್ಲಿ ಹಚ್ಕೊಂಡು ಬಂದ್ಬಿಡ್ಬೇಕು. ಹೇರ್ ಪ್ಯಾಕ್ ಹಾಕೊಂಡಿದ್ದು ಮುಗೀತು. ಏನಿಲ್ಲ, ಇದು ಸಿಂಪಲ್ ಅಲ್ವಾ, 2 ನಿಮಿಷದಲ್ಲಿ ಹಚ್ಕೊಂಡು ಬಂದ್ಬಿಟ್ಟೆ. ಇದೇ ಬೆಟರ್. ಆ ಮೆಹಂದಿಯಾರೆ ನೈಟೇ ಕಲಸಿಡ್ಬೇಕು, ಬೆಳಗ್ಗೆ ಎದ್ದು ಹಚ್ಚಕ್ಕೆ 1 hour ಬೇಕು, ಅದನ್ನ ಡ್ರೈ ಮಾಡೋಕ್ಕೆ 2-3 hour ಬೇಕು. ಆಲ್ಮೋಸ್ಟ್ ಇಡೀ ದಿನ ಅದಕ್ಕೆ ಸ್ಪೆಂಡ್ ಮಾಡಿಬಿಡ್ಬೇಕು. ಇದೇ ಸಿಂಪಲ್ ಆಗಿದೆ. ಯಾಕೋ ಇನ್ಮೇಲೆ ಇದನ್ನೇ ಫಾಲೋ ಮಾಡ್ತೀನಿ. ನನ್ನ ಹೇರ್ ಹೆಲ್ತಿಗೂ ಒಳ್ಳೇದು, ನನಗೂ ಒಳ್ಳೇದು. ಅಯ್ಯೋ, ನಮ್ಮ ಮನೇಲಿ ಕಾಮಿಡಿ ಅಂದರೆ ಕಾಮಿಡಿ ಅಪ್ಪ. ನಮ್ಮ ಮನೂತು ಟಿಶ್ಯೂ ತಗೊಂಡು ಸುತ್ಕೊಂತಾ ಇದ್ರು. ನಾನು ಏನಕ್ಕೆ ಸುತ್ತಾ ಇದ್ದೀರಾ ಏನೋ ಸ್ಟೋರಿ ಹೇಳ್ತಾ ಇದ್ರು. ಇಲ್ಲಿ ನೋಡಿ ಅವರು ಮಾಡ್ತಾ ಇರೋ ಕೆಲಸ, ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡ್ರು. ಅದು ಬರೀ ಕೊಬ್ಬರಿ ಎಣ್ಣೆ. ಆ ಕೊಬ್ಬರಿ ಎಣ್ಣೆಗೆ ಇಷ್ಟೆಲ್ಲ ಪ್ರೊಟೆಕ್ಷನ್ ಅವ್ರ ಹೆಡ್ಫೋನಿಗೆ. ಅದು ಮುರಿದಾಕಿದ್ಮೇಲೆ ನಿಂದು, ಮುರಿದೋಗೋ ಮೊದಲು ನಂದಿತ್ತು. ಸೂಪರ್ ಇಂಟೆಲಿಜೆಂಟ್ ಮನು. ಈ ಐಡಿಯಾ ಬಂದ. ಕಿವಿಗೂ ಎಣ್ಣೆ ಆಗೈತೆ, ಎಲ್ಲ ಚೆನ್ನಾಗಿ ಕಾಣ್ತಾ ಇದೀಯಾ. ಇದು ಹೆಡ್ ಬೋ ಹಾಕೊಂಡಂಗೆ ಸೂಪರ್ ಕಡ್ದೆ. ಹುಡುಗಿರು ಡಿಫ್ರೆಂಟ್ ಡಿಸೈನು ಏರ್ ಬ್ಯಾಂಡ್ ಹಾಕಂತಾರಲ್ಲ, ಹಂಗೆ ಕಾಣಿಸ್ತಾ ಇದೀಯಾ. ಸೋ ಕ್ಯೂಟ್ ಯು ಆರ್. ಅಮ್ಮ, ಮನು ದೃಷ್ಟಿ ಆಗ್ಬಿಟ್ಟೈತಲ್ಲ ಮನು. ದೃಷ್ಟಿ ನೊಟ್ಕೆ ಬಂದ್ಬಿಡ್ತು. ನಾವು ನಮ್ಮ ಬಟ್ಲು ನೋಡಿ, ಇದು ಇಲ್ಲೇ ಗೊತ್ತಾಗತ್ತೆ ಸೈಜು. ಚಿಯಾಸ್ ಇದು ಸೈಜ್ ಅಲ್ಲ, ಇದರಲ್ಲಿ ಚಿಯಾ ಸೀಡ್ಸ್ ಮತ್ತೆ ಸಬ್ಜಾ ಸೀಡ್ಸ್ ನ ಸೋಕ್ ಮಾಡಿ ಇಟ್ಟಿರ್ತೀನಿ, ಅದಕ್ಕೆ ಮಿಕ್ಸ್ ಹೊಡ್ಕೊಂತೀನಿ. ಇವ್ರು ಸೈಜ್ ಅಂತ. ಆಕ್ಚುಲ್ ಆಗಿ ನನಗೆ ಕಮ್ಮಿ ಹಾಕೊಂಡು ಅವ್ರಿಗೆ ನಾನು ಜಾಸ್ತಿ ಹಾಕೊಡೋದು, ದೇಹ ದೊಡ್ಡದು ಅಂತ. 2 hours later. ಇಲ್ಲಿಗೆ ನನ್ನ ಸಂಡೇ ಪ್ರೋಗ್ರಾಮ್ ಸಮಾಪ್ತಿ ಆಯಿತು. ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮುಗಿಸ್ಬಿಟ್ರೆ ಸಂಡೇ ಪ್ರೋಗ್ರಾಮ್ ಮುಗ್ದಂಗೆ. ಅಡುಗೆನೂ ರೆಡಿ ಆಗೋಗ್ಬಿಡ್ತು. ಊಟ ಮಾಡೋದೊಂದೇ ಬಾಕಿ. ಮನುದು ಸ್ನಾನ ಆಗಬೇಕು. ಹಿಂಗೆ ಸಾಂಬ್ರಾಣಿ ಹಾಕ್ದಾಗ ಸಾಂಬ್ರಾಣಿ ಹೊಗೆ ಹಿಂಗೆ ಫೋಟೋಗೆ ಹೋಗ್ತಾ ಇದ್ರೆ ಒಂಥರ ಡಿವೈನ್ ಫೀಲ್ ಆಗುತ್ತೆ. ಅದು ನನಗೆ ಭಾಳ ಇಷ್ಟ ಆಗುತ್ತೆ. ಆ ಸ್ಮೆಲ್ಲು, ಮನೆ ಫುಲ್ಲು ಸಾಂಬ್ರಾಣಿ ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ.
ಇಲ್ಲಿ ನೋಡಿ ಮನು ತಲೆಗೆ ಹಾಕೊಂಡು ಕೂತಿದ್ರೆ ಹಾರಾಡ್ತೈತೆ. ಫನ್ನಿಯಾಗಿ ಕಾಣಿಸ್ತಾ ಇದೆಯಾ ಮನು ನೀನು? ಹೌದಾ? ಅದು ಹೆಂಗೆ ಒಳ್ಳೆ ಇದು ಫ್ಲಾಗ್ ಹಾರಾಡ್ದಂಗೆ ಹಾರಾಡ್ತಾ ಐತೆ ನಿನ್ನ ತಲೆ ಮೇಲೆ. ಹೌದಾ? ಹೌದಾ ಏನು? ಹೌದು. ರಿಯಲಿ? 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 ಅಫ್ಕೋರ್ಸ್ ರಿಯಲಿ. ಚಾನಲ್ ಆಗೋಯ್ತಾ ನಿಂದು? ಎಲ್ಲ ಮುಗೀತು ನಂದು. ಹೋಗ್ತೀನಿ, ಇದನ್ನ ಮಾಡು. ಓಕೆ, ಹೋಗೋ ಅಷ್ಟೊತ್ತಿಗೆ ಬಟ್ಟೆನಾರು ಮಡ್ಸ್ಕೊಂತೀನಿ ನಾನು. ಓಕೆ. ಸಂಡೇದು ಇನ್ನೊಂದೇ ಒಂದು ಪ್ರೋಗ್ರಾಮು ಬ್ಯಾಲೆನ್ಸ್ ಉಳ್ಕೊಂಡಿದೆ. ಅದನ್ನೇನು ಇವಾಗಲೇ ಮಾಡ್ಬೇಕು ಅವಾಗಲೇ ಮಾಡಬೇಕು ಅಂತಿಲ್ಲ, ಯಾವಾಗಲಾದರೂ ಮಾಡ್ಕೋಬೋದು. ಎನಿವೇಸ್ ಟೈಮ್ ಇದೆ, ಮಾಡಿ ಮುಗಿಸ್ಬಿಡೋಣ. ಬಟ್ಟೆ ಎಲ್ಲ ವಾಶ್ ಮಾಡಿರೋದು ಇಲ್ಲಿ ತಂದು ಡಂಪ್ ಮಾಡಿದ್ದೀನಿ. ಫೋಲ್ಡ್ ಮಾಡಿ ಕಬೋರ್ಡ್ಗೆ ಎತ್ತಿಟ್ರೆ ಇನ್ನು ಮುಗೀತು, ಇನ್ನು ಕಂಪ್ಲೀಟ್ ಫ್ರೀ. ಮನು ಎಲ್ಲೋ ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ಏನೋ ಅವ್ರಿಗೆ ಒಂದು ಸ್ವಲ್ಪ ಕೆಲಸ ಇದೆಯಂತೆ, ಹಂಗೆ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಬಿಸಿಲೆಲ್ಲ ಕಮ್ಮಿ ಆದ್ಮೇಲಪ್ಪ. ಏನು ಮನು? ಸಾಯಂಕಾಲ ಹೋಗೋಣ. ಸಾಯಂಕಾಲ ಈ ಬಿಸಿಲಲ್ಲಿ ಸೀದೋಗ್ಬಿಡ್ತೀವಿ. 2 hours later. ಹೋಗದಾ ಬೇಡವಾ ಅಂತ ಅನ್ಕೊಂಡು ಕೊನೆಗೂ ಹೊರಟ್ವಪ್ಪ ಹೊರಗಡೆಗೆ. ಸೊ ಲಾಸ್ಟ್ 2 weeks ಇಂದಾನೆ ಪ್ಲಾನ್ ಮಾಡ್ತಾ ಇದ್ವಿ, ಹೋಗೋಣ ಅನ್ಕೊಂಡು. ಆಗ್ಲೇ ಇಲ್ಲ. ಲಾಸ್ಟ್ ವೀಕ್ ನಾನು ಊರಿಗೆ ಹೋಗ್ಬಿಟ್ನಲ್ಲ, ಸೊ ಅವಾಗ ಹಂಗೆ ಕ್ಯಾನ್ಸಲ್ ಆಯ್ತು. ಸೊ ಫೈನಲ್ ಇವತ್ತು ಮನು ಇಲ್ಲ, ಹೋಗ್ಲೇಬೇಕು ಮಂಜು ಇವತ್ತು ಬಾ ಅನ್ಕೊಂಡು ಹೊರಟ್ವಿ. ಆಯ್ತಾ? ಕಾಫಿ ತಂದಿಟ್ಟು ನಾನು 5 ನಿಮಿಷ ಆಯ್ತು. ಗ್ಲಾಮರ್ ಮೇಂಟೆನೆನ್ಸ್ ಮಾಡಿ. Oh my God. ಹಂಗೆ ಎಲ್ಲ ತೋರ್ಸು. ಏನು? ಲುಕಿಂಗ್ ಸೋ ಹ್ಯಾಂಡ್ಸಮ್. ಹೌದು ಮತ್ತೆ. ಹೌದು. ಹ್ಯಾಂಡ್ಸಮ್ ಹಂಗ್ ತರ ಕಾಣಿಸ್ತಾ ಇದೀಯಾ. ಹೆಂಗ್ ಹೇಳು? ಪಾಂಕ್ ತರ. ಮನು ತುಂಬ ದಿನದಿಂದ ವಾಚ್ ಹುಡುಕ್ತಾ ಇದ್ದಾರೆ. ಸೊ ಇವತ್ತು ಆನ್ ದಿ ವೇ ಹೋಗ್ತಾ ಇಲ್ಲೇ ಒಂದು ಶೋರೂಮ್ ನೋಡಿದ್ವಿ ಅಂದ್ಕೊಂಡು ಬಂದು ನೋಡ್ತಾ ಇದ್ದಾರೆ. ಇದು ಟೈಟಾನ್ ಪ್ಲಸ್ ಫಾಸ್ಟ್ ಟ್ರ್ಯಾಕ್ 2 ಇದೆ ಇಲ್ಲಿ. ಹಾಗಾಗಿ ಸೊ ಅವರಿಗೆ ಬೇಕಿರೋ ಥರ ಸದ್ಯಕ್ಕೆ ಇನ್ನೂ ಕಾಣಿಸ್ತಾ ಇಲ್ಲ. ಅವರು ಪರ್ಟಿಕ್ಯುಲರ್ ಆಗಿದ್ದಾರೆ, ಇದೇ ಥರ ಬೇಕು ಅಂತ. ಅದೇ ಥರ ಆನ್ಲೈನಲ್ಲೂ ಹುಡುಕ್ತಾ ಇದ್ದಾರೆ, ಶಾಪ್ಸಲ್ಲೂ ಹುಡುಕ್ತಾ ಇದ್ದಾರೆ. ಹಿಂಗೆ ಹೊರಗಡೆ ಹೋದಾಗ ಎಲ್ಲ. ಏನಪ್ಪ ಸಿಗ್ತಾ? ಇಲ್ಲ, ವೈಟ್ ಕಲರ್ ವಾಚ್ ಇದೆ. ವೈಟ್ ಕಲರ್ ನೋಡ್ತಾ ಇದೆಯಾ ನೀವು? ವೈಟೇ ಬೇಕು, ಫುಲ್ ವೈಟ್. ಹೌದು. ಅದಕ್ಕಿದೆಯಂತ ಬ್ಯಾಟ್ರಿ? ಕೇಳ್ತೀನಿ, ಅದು ನೋಡ್ಬಿಟ್ಟು ಹೇಳ್ತೀನಿ. ಇದನ್ನು ಕೊಡೋಣ ಹಂಗಾರೆ, ಬೆಲ್ಟ್ ಹಾಕ್ಸೋಣ. ಯಾವುದು? ಅದು ನಂದಿದೆಯಲ್ಲ ಟೈಟಾನ್ ಪೆನ್ಸಿಲ್. ನಿಂದು ಅನ್ನೋದೆಲ್ಲ ಹೋಯ್ತು, ಇನ್ಮೇಲೆ ಏನಿದ್ರು ನಂದು. ಆಯ್ತು, ನೀನೇ ಇಟ್ಕೊ. ನೀನು ಇಟ್ಕೊ ಅಂದರೆ ನಿನಗೆ ಕೊಟ್ಟಿರೋದು. ಸರಿ. ಆದರೂ ಅದು ನಂದು. ನಾನು ಎಷ್ಟೊಂದೆಲ್ಲ ಕೊಟ್ಟಿಲ್ವ ನಿನಗೆ? ನಾನು ಕೇಳಿದ್ದಕ್ಕೆ ಆನ್ಸರೇ ಮಾಡಲಿಲ್ಲ. ಆಯಿತು, ನೋಡಿ ಕೇಳಿ ಎಷ್ಟಿದೆ ಇಲ್ಲ ಬೇರೆ ಕಡೆ ಅಷ್ಟೇ. ಅದೇ ಕಲರೇ ಬೇಕು ನನಗೆ, ಲಾಸ್ಟ್ ಟೈಮ್ ಸಿಕ್ಕಿರಲಿಲ್ಲ. ಎಕ್ಸ್ಟ್ರೀಮ್ ಜೆಟ್ ಬ್ಲ್ಯಾಕ್. ಅದೇನೆ ನೋಡ್ತೀನಿ ತಾಳು. ಕೇಳು ಪ್ರೈಸ್ ಎಷ್ಟಾಗುತ್ತೆ? ಚೆನ್ನಾಗಿದೆ ನೋಡು. ಇದರಲ್ಲಿ ಸೆರಾಮಿಕ್ ವೈಟ್ ಇದೆಯಾ ಅಂತ ನೋಡು, ತೋರಿಸಿ. ಅದು ಇಲ್ಲ, ಬೇಕಾದ್ರೆ ಆರ್ಡರ್ ಮಾಡಿಬಿಟ್ಟು ತರಿಸ್ಕೊಡ್ತೀನಿ. ಹೌದಾ? ಎಲ್ಲಿ ಸಖತ್ತಾಗಿದೆ ನೋಡೋದಕ್ಕೆ. ಗ್ರೀನ್ ಅಲ್ಲ ಇದು? ನೋಡು, ಹಾಕ್ಕೊಂಡು ನೋಡು. ಬೇರೆ ಕಲರ್ಸ್ ಇದೆಯಾ ಇದರಲ್ಲಿ? ಇದೆಯಾ? ಓ, ಸೇಮ್ ವಾಚ್ ಇನ್ನೂ ಇದೆಯಲ್ಲ, ಸ್ವಲ್ಪ ಡಿಫ್ರೆಂಟ್ ಇದೆ. 16,000. ಅಷ್ಟೇನಾ? 16,000 ಇವಾಗಲೂ 16,000. ಹಾಂ ಸರ್, ಆಲ್ಮೋಸ್ಟ್ ಅದೇ 2000. ಹಾಂ, 12 30 ಇರುತ್ತೆ. ಇದಕ್ಕೆ ಬೆಲ್ಟ್ ಇದೆಯಾ ನೋಡಿ? ಲೇಡೀಸ್ ವಾಚ್ ಆಯಿತು. ನೀನು ಯಾಕೆ ಫುಲ್ ವೈಟ್ ಅಂತ ಇದೆಯಾ? ಒಂದು ಆಡ್ ಕಲರ್ ತಗೊಳ್ಳೋಣ. ಹಂಗೆ ಚೆನ್ನಾಗಿ ಕಾಣ್ತಾ ಐತೆ. ಬಟ್ ಅದೇ ಡಯಲ್ ಚಿಕ್ಕದಾಯಿತು. ಲೇಡೀಸ್ ವಾಚ್ ಅದು. ಲೇಡೀಸ್ ನಾವು ಇವಾಗ ಬಂದಿರೋದು ಮಾಲಾ ಫೇಶಿಯಾಗೆ. ಮನುದು ಅಲ್ಲಿ ವಾಚ್ ನೋಡಿಕೊಂಡು ತುಂಬಾ ಲೇಟ್ ಆಗೋಯ್ತು. ಸುತ್ತಕೊಂಡು ನಾವಿಲ್ಲಿಗೆ ಬರೋ ಅಷ್ಟೊತ್ತಿಗೆ 7:30 ಆಗೋಯ್ತಾ? ಆಯ್ತು, 8 ಆಲ್ಮೋಸ್ಟ್ 8 o'clock ಆಗೋಯ್ತಾ? 7:30. ಅದನ್ನೇ ತಾನೇ ನಾನು ಹೇಳಿದ್ದು 7:30 ಅಂತ. ಬರ್ತಿದ್ದಂಗೆ ಬ್ಯುಸಿ ಆಗೋಗ್ಬಿಟ್ಟವ್ರೆ. ಲಿಫ್ಟಿಗೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಸ್ವಲ್ಪ ಶಾಪಿಂಗ್ ಇದೆ, ಟೈಮ್ ಸಾಕಾಗಲ್ವಾ ಅಂತ ಅನಿಸ್ತಾ ಇದೆ ಮನು. ಹೌದು, ಅದಕ್ಕೆ ಹೇಳಿದ್ದು ಬೇಗ ಬರಬೇಕಿತ್ತು ನಾವು. ಏನು ಮಾಡೋಕ್ಕಾಗಲ್ಲ, ವಾಚ್ ಅಂಗಡಿ ಲೇಟ್ ಆಯ್ತಲ್ವಾ. ಇನ್ನು ಮಾಲಿಗೆ ಬಂದು
ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಜಸ್ಟ್ ಇವಾಗ ಗ್ರೌಂಡ್ ಫ್ಲೋರ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಸೊ ನಾನು ಹೇಳ್ದಂಗೆ ಲಾಸ್ಟ್ ಟೈಮು ಬಂದಾಗ ಒಂದು 5 ನಿಮಿಷ ಬಂದು ಹಂಗೆ ಗ್ರೌಂಡ್ ಫ್ಲೋರಿಗೆ ಬಂದು ಹೋಗ್ಬಿಟ್ಟಿದೆ ಅಷ್ಟೇ. ಇವಾಗ ಕಂಪ್ಲೀಟ್ ಮಾಲ್ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡು ಆಮೇಲೆ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗೋಣ ಶಾಪಿಂಗಿಗೆ ಅಂತ ನೋಡ್ತಾ ಇದ್ವಿ. ಬಟ್ ಟೈಮ್ ಪರ್ಮಿಟ್ ಆಗುತ್ತಾ ಗೊತ್ತಿಲ್ಲ. ಏನು ಆಗಲ್ಲ ಟೈಮ್ ಪರ್ಮಿಟ್. ಇವಾಗಲೇ 8:45 ಆಗೋಗಿದೆ ಟೈಮು. ನೋಡೋಣ. ಯಾಕೆಂದರೆ ನಾವಿವತ್ತು ವೆಜಿಟೇರಿಯನ್ ಆಗಿರೋದ್ರಿಂದ ಹೊರಗಡೆ ಹೋಟೆಲಲ್ಲಿ ತಿನ್ನೋಕ್ಕೂ ಬೋರು. ಮನೆಗೆ ಹೋಗ್ಬೇಕು ವಾಪಸ್ ಊಟಕ್ಕೆ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ. ಮನುಗೆ ಇಷ್ಟೊತ್ತು ಬಟ್ಟೆ ನೋಡ್ತಾ ಇದ್ವಿ, ಬಟ್ ಅವ್ರಿಗೆ ಯಾವುದು ಸೈಜು ಮ್ಯಾಚ್ ಆಗಲಿಲ್ಲ. ಇದೇ ಇಶ್ಯೂ ಮನುಗೆ, ಅದೇ ಕಷ್ಟ ನಮಗೆ. ಅವ್ರಿಗೆ ಶಾಪಿಂಗ್ ಹೋಗ್ಬೇಕು ಅಂದರೆ ಅದಕ್ಕೆ ಅವರು ನಾನು ಬರಲ್ಲ ಅಂತಾರೆ. ಎಷ್ಟೋಗಿ ಹುಡುಕಿದ್ರು ಅವ್ರಿಗೆ ಸೈಜೇ ಸಿಗಲ್ಲ. ಅಂದರೆ ಲೆಂತ್ ಸೂಟ್ ಆಗಲ್ಲ, ಬಾಡಿ ಸೈಜ್ ಸೂಟ್ ಆಗುತ್ತೆ, ಲೆಂತ್ ಸೂಟ್ ಆಗಲ್ಲ. ಅವ್ರಿಗೆಲ್ಲ ಚಿಕ್ಕದಾಗತ್ತೆ. ಅದಕ್ಕೆ ಇವಾಗ ನನಗೆ ನೋಡು ಅಂತ ಡ್ರೆಸ್ ನೋಡ್ತಾವ್ರೆ. ಬಟ್ ಚೆನ್ನಾಗಿದೆ, ಬಟ್ ಡೀಪ್ ಅದು ಮಾಲ್ ಬಂದು ಮಾಡೋಕೆ ಆಗ್ತಾಯಿಲ್ಲ. ಯಾಕಂದ್ರೆ ಇಬ್ಬರಿಗೂ ಏನೂ ಇಷ್ಟ ಆಗ್ತಾಯಿಲ್ಲ. ನನಗೆ ಇಷ್ಟ ಆದರೆ ಅವ್ಳಿಗೆ ಇಷ್ಟ ಆಗ್ತಿಲ್ಲ, ಅವ್ಳಿಗೆ ಇಷ್ಟ ಆದರೆ ನನಗೆ ಇಷ್ಟ ಆಗ್ತಾಯಿಲ್ಲ ಅಲ್ವಾ. ಆ್ಯಕ್ಚುಲಿ ಮನು ಶಾಪಿಂಗಿಗೆ ಅಂತ ಬಂದಿದ್ದು ಅವ್ರಿಗೆ ಆವಾಗಲೇ ಹೇಳ್ದಂಗೆ ಸೈಜು ಇಶ್ಯೂ ಯಾವಾಗಲೂ ಇರುತ್ತೆ. ಅದು ಎನಿ ಟೈಮ್ ಎಲ್ಲೋದ್ರೂ ನನಗೆ ನೋಡಿದೆ ಯಾವುದೋ ಅಂಥ ಪರಿ ನನಗೇನು ಕಾಸು ಅನಿಸ್ಲಿಲ್ಲ. ಸೊ ಅದಕ್ಕೆ ಬೇರೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಬೇರೆ ಕಡೆ ಅಂತ. ಏನೋ ಹುಡ್ಕೋಕೆ ಬಂದು ಕೊನೆಗೆ ಮನುಗೆ ವಾಚ್ ಸಿಕ್ತು. ಅಲ್ಲಿ ನಾವು ಸ್ಟ್ರಾಪ್ ಹಾಕಕ್ಕೆ ಹೋಗಿದ್ದ ಕಡೆ ಹುಡುಕ್ತಾ ಇದ್ರಲ್ಲ, ಇದು 2 ಇಷ್ಟ ಆಗಿದೆ ಅವರಿಗೆ. ಇದೊಂದು ಅದು ತೋರಿಸು ಮನು. ಇದೆಲ್ಲ ಮಾಡಲು ಫೋಟೋ ತೆಗೆದಿಟ್ಕಂತ ಅವ್ರೆ. ಏನೋ ಹುಡ್ಕಕ್ಕೆ ಬಂದು ಏನೋ ಸಿಕ್ತು. ಒಟ್ಟಿನಲ್ಲಿ ಇಷ್ಟ ಆಯಿತು. 2 ಬೇಕು. ಬುಕ್ಕಿಂಗಾ? ಆ್ಯಕ್ಚುಲಿ ಲೈಫ್ ಸ್ಟೈಲ್ ಒಳಗಡೆ ನಾನು ಬಟ್ಟೆ ನೋಡೋಣ ಅಂತ ಬಂದೆ. ಅದ್ರ ಪಕ್ಕನೇ ಇಲ್ಲಿ ಸುಮಾರು ಬ್ರ್ಯಾಂಡ್ಗಳಿದೆ ವಾಚ್ಗಳು, ಒಂದೇ ಅಂತಲ್ಲ. ಟೈಟನು, ಕೆಸಿಯೋ, ಗೆಸ್ಸು ಸುಮಾರಿದೆ. ಅದರಲ್ಲಿ ಒಂದರಲ್ಲಿ ಅವರಿಗೆ ವಾಚ್ ಫೈನಲಿ ಸಿಕ್ತು. ಅವ್ರು ಹುಡುಕ್ತಿರೋದು ಥರ. ಸೊ ಬುಕ್ ಮಾಡಿ ಬಂದಿದ್ದಾರೆ ಇವಾಗ. ನೋಡೋಣ. ನೆಕ್ಸ್ಟ್ ಬಂದು 2 ತಗೋದು. 2 ತಗೊಂತೀಯಾ? 2 ಬೇಕು. 2 ಇಷ್ಟ. 2 ಇಷ್ಟ ಆಯ್ತಂತ ಅವರಿಗೆ. ಸೊ ಮಾಲೆಲ್ಲ ಸುತ್ತಾಡಿಕೊಂಡು ಇವಾಗ ಹೊರಗಡೆಗೆ ಬಂದಿದ್ದೀವಿ. ನನಗಂತೂ ಇಷ್ಟ ಈ ಥರ ಮಾಲ್ಸ್ಗೆಲ್ಲ ಬಂದು ಸುತ್ತಾಡಬೇಕು, ಶಾಪಿಂಗ್ ಮಾಡಬೇಕು ಅಂತಂದರೆ ಇಷ್ಟ ಆಗುತ್ತೆ. ಬಟ್ ನಾನು ಏನು ತುಂಬ ಶಾಪಿಂಗ್ ಫ್ರೀಕ್ ಅಲ್ಲ, ನಿಮಗೆ ಗೊತ್ತಿರೋಂಗೆ. ಬಟ್ ಆಫೀಸ್ಗೆ ಹೋಗ್ಬೇಕಾದ್ರೆ ತುಂಬ ಮಾಡ್ತಾಯಿದ್ದೆ. ಈಗ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದಮೇಲೆ ಅಷ್ಟಕ್ಕಷ್ಟೇ ಶಾಪಿಂಗ್ ಮಾಡೋದು, ಅವಶ್ಯಕತೆಗೆಷ್ಟು ಅಷ್ಟೇ. ಸೊ ಮನುಗೆ ಅಂತ ಪರ್ಟಿಕ್ಯುಲರಾಗಿ ಶಾಪಿಂಗ್ ಬಂದಿದ್ದು ನಾವು ಅವರಿಗೆ ಸಿಗಲಿಲ್ಲ. ಇವಾಗ ಇಲ್ಲೇ ಮುಂದೆ ಬಂದು ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಹೋಗೋಣ. ಲೈಟಿಂಗ್ ನೋಡ್ತಾ ಇದ್ದೀನಿ. ಫೋಟೋಸ್ ತೆಕ್ಕೊಳ್ಳೋಣ ಅಂತ ಅಂದ್ಕೊಂಡು ತೆಕ್ಕೊತಾ ಇದ್ದೀವಿ. ಸೊ ಇವಾಗ ಮನೆಗೆ ಹೋಗಿ ಕುಕ್ ಮಾಡಿ ಊಟ ಮಾಡೋಕ್ಕಾಗಲ್ಲ. ಇಲ್ಲೇ ಹೊರಗಡೆ ತಿನ್ಕೊಂಡು ಹೋಗ್ಬಿಡೋಣ. ಹೊರಗಡೆ ತಿನ್ನೋಣ, ಯಾಕಂದ್ರೆ ಏನೂ ಸಿಗೋದಿಲ್ಲ. ನಾವು ಹೋಗಿ ಮಾಡೋದಕ್ಕೂ ಆಗಲ್ಲ. ಗೊತ್ತಿಲ್ಲ, ಏನೋ ಮ್ಯಾಜಿಕ್ ಶೋ ಅಂತ ಫಂಕ್ಷನ್ ನಡೀತಾ ಇದೆ. ಅಲ್ಲಿ ಇದ್ಗಡೆ ಸ್ಟೇಜ್ ಹಾಕೊಂಡು ಮಾಡ್ತಾ ಇದ್ದಾರೆ. ನಮಗೇನಂತ ಇಂಟ್ರೆಸ್ಟ್ ಬರಲಿಲ್ಲ ನೋಡಿ. ಯಾರು ತುಂಬ ದೂರ ಇದ್ವಲ್ಲ, ಏನೂ ಕಾಣ್ತಾ ಇರಲಿಲ್ಲ ಅಲ್ವಾ. ತುಂಬ ಕ್ರೌಡ್ ಇದೆ, ಏನು ಕಾಣಿಸ್ತಾ ಇಲ್ಲ ದೂರಕ್ಕೆ. ಫೌಂಟೇನ್ ಟೈಪು ಚೆನ್ನಾಗಿದೆ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೆ ಈ ಕಡೆ ಬಂದು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ವಿಡಿಯೋ ಏನು ಕೇಳಿಸಲ್ಲ. ಅಲ್ಲಿದೆ ಜಾಸ್ತಿ ಸೌಂಡ್ ಬರ್ತಾ ಇದೆ. ಅದೇ ಸರಿಪೋದಮ್ಮ, ನಡಿ ಹೊರಡ. ಇಡೀ ಲಿಫ್ಟಲ್ಲೇ ನಾವಿಬ್ಬರೇ ಇದ್ದೀವಿ. ಮಲ್ಕೊಂಡು ಉಳ್ಳಾಡ್ಬಿಡ್ಬೋದು ಹಂಗೆ ಅಲ್ವಾ. ನೋಡಿ, ಮಾಲಿಗೆ ಬಂದು ಸುತ್ತಿದ್ರೆ ಟಯರ್ಡ್ ಆಗಲ್ಲ. ಗ್ರೌಂಡಾ? ಬೇಸ್ಮೆಂಟ್ ಹೋಗ್ಬೇಕು ನಾವು. ಏನ್ಮನು, ನಾವು ಹೊರಗಡೆ ಹೋಗಿ ಸುತ್ತಿದಾಗ ಬಿಸಿಲಲ್ಲಿ ಟಯರ್ಡ್ನೆಸ್ ಅನ್ಸುತ್ತೆ. ಇಲ್ಲಿ ನಿಂಗೆ ಅಷ್ಟು ಟಯರ್ಡ್ ಅನ್ಸಲ್ಲ. ಹಾಗೆ ನಾನು ಬೇಕಾದ್ರೆ ನೋಡಿ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ. ಸುಸ್ತಾಗಿ ವರ್ಕೋಗ್ಬಿಟ್ಟಿದ್ದೀನಿ, ಅಷ್ಟು ಟಯರ್ಡ್ ಆಗಿದ್ದೀನಿ. ಬೇಜಾರಾಗಿದ್ದೇನೆಂದರೆ ಏನು ಶಾಪಿಂಗ್ ಆಗಲಿಲ್ಲ ಅನ್ಕೊಂಡು ಬಂದಂಗೆ. ನೀವು
ಅನ್ಕೊಳ್ಳೋದಷ್ಟೇ. ನನಗೂ ಮನಗೂ ಎಷ್ಟು ಆಪೋಸಿಟ್ ಇರುತ್ತೆ ಅಂತಂದರೆ, ಸುಮಾರು ವಿಷಯಗಳಲ್ಲಿ ಅವ್ರ ಮೈಂಡ್ ಸೆಟ್ಟೇ ಒಂಥರ, ನನ್ನ ಮೈಂಡ್ ಸೆಟ್ಟೇ ಒಂಥರ. ಅವ್ರಿಗೆ ಕ್ರೌಡೆಡ್ ಪ್ಲೇಸ್ ಇಷ್ಟ ಆಗಲ್ಲ. ಈ ಥರ ಮಾಲ್ಸು, ಈ ಶಾಪಿಂಗ್ ಏರಿಯಾಗಳು, ಈ ಕಮರ್ಷಿಯಲ್ಸು, ಚಿಕ್ಕಪೇಟೆ ಇಲ್ಲೆಲ್ಲ ಹೋಗ್ಬೇಕು ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಬಟ್ ನನಗೆ ಈ ಥರ ಕ್ರೌಡೆಡ್ ಪ್ಲೇಸ್ಗೆ ಹೋದರೆ ಸಖತ್ ಎಂಜಾಯ್ ಮಾಡ್ಕೊಂಡು ಬರ್ತೀನಿ. ಇದೇ ಇರೋದು ಡಿಫ್ರೆನ್ಸು. ಹಂಗಾಗಿ ಅವ್ರು ಹೇಳೋ ಖಾಲಿ ಜಾಗ ನನಗಿಷ್ಟ ಆಗಲ್ಲ, ನಾನು ಹೇಳೋ ಕ್ರೌಡೆಡ್ ಜಾಗ ಅವ್ರಿಗಿಷ್ಟ ಆಗಲ್ಲ. ಏನು ಬನ್ನು? ಹೌದು, ಅದೇ ನನಗಂತೂ ಬೋರ್ ಹೊಡೆದು ಬಿಡ್ತಿದ್ದೆ ಆಗ. ಹೌದಾ? ಅಯ್ಯೋ, ನನಗಿನ್ನೂ 1 hour ಬಿಟ್ಟರು ಇರ್ತಾ ಇದೆ. ನಮ್ಮ ಕೈಲಿ ಆಗಲ್ಲಪ್ಪ. ನಮಗೇನಂದರೆ ಹೋಗ್ಬೇಕು, ಕೆಲಸ ಮುಗಿಸ್ಕೋಬೇಕು, ಬರ್ತಾ ಇರಬೇಕು. ಅದೇನೆ, ಅವರು ಹಂಗೆ ಹೋಗ್ಬೇಕು, ಟು ದಿ ಪಾಯಿಂಟ್, ಏನು ಕೆಲಸ ಇದೆ ಮುಗಿಸ್ಕೋಬೇಕು, ಮನೆಗೆ ಹೋಗ್ತಾ ಇರಬೇಕು. ನಮಗೆ ಹಂಗಲ್ಲ. ನಮ್ಮ ಕೆಲಸನ ಲಾಸ್ಟಲ್ಲಿ ಇಟ್ಕೊಂಡು ಫಸ್ಟು ಸುತ್ತಾಡ್ಬಿಡ್ತೀವಿ, ಲಾಸ್ಟಲ್ಲಿ ನಮ್ಮ ಕೆಲಸಕ್ಕೆ ಹೋಗ್ತೀವಿ. ಸೊ ಇವಾಗ ನಾವು ಹೊರಟ್ವಿ, ಇಲ್ಲಿಂದ ಹೋಗ್ತಾ ಅಂದಿವೆ ಡಿನ್ನರ್ ತಿನ್ಕೊಂಡು ಹೋಗ್ಬಿಡೋಣ ಮನೆ. ಹೌದು, ಓಡಿ ಬಂದ್ವಪ್ಪ. ಆ್ಯಕ್ಚುಲಿ ನ್ಯೂ ಬೆಲ್ ರೋಡ್ಗೆ ಹೋಗೋಣ ಅಂದ್ಕೊಂಡಿದ್ದೆ ಊಟಕ್ಕೆ. ಬಟ್ ರೋಡು ಗೂಗಲ್ ಮ್ಯಾಪ್ ಹಾಕಿದ್ರೆ ಅದು ನೀಟಾಗಿ MS ಪಳ್ಳೆ ಕರ್ಕೋಬೋದು. MS ಪಳ್ಳೆಯಿಂದ ನ್ಯೂ ಬೆಲ್ ರೋಡ್ ಹೋಗೋದು ಇನ್ನೂ ಬುದ್ಧಿವಂತರ ಲಕ್ಷಣ ಅಲ್ಲ. ಅದೇನೇ ಅನ್ನೋದು ಇಲ್ಲೇ ತಿಳ್ಸ್ಬೋದು. ಇಲ್ಲಿ ಯೂಶಲಿ ನಾವು ರೆಗ್ಯುಲರಾಗಿ ಚಾಟ್ ತಿಂತೀವಲ್ಲ, ಇಲ್ಲೂ ತುಂಬ ಚೆನ್ನಾಗಿ ಮಾಡ್ಬೋದು ನೆಕ್ಸ್ಟ್ ಊಟ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ 9:30ಗೆ ಕ್ಲೋಸ್ ಅಂತೆ. ಏನೂ ಐಟಮ್ ಇಲ್ಲ, ಇರೋದೇ 3: ಗೋಬಿ ಮಂಚೂರಿಯನ್ನು, ಆಮೇಲೆ ಇದು ಫ್ರೈಡ್ ರೈಸು, ನೂಡಲ್ಸು ಅಷ್ಟೇ ಇರೋದು. ಚೈನೀಸ್ ಇದೆ, ಇದು ಇಂಡಿಯನ್ ಯಾವುದೂ ಇಲ್ಲ. ಇರೋದ್ರಲ್ಲೇ ಕೊಡಪ್ಪ ಅಂದ್ಬಿಟ್ಟು ಹೇಳ್ಬಿಟ್ಟು ಕೂತಿದ್ದೀವಿ. ನೋಡ್ಬೇಕು ಅವ್ರು ಇನ್ನೆಷ್ಟೊತ್ತು ತಗೊಂತಾರೆ ಅದು ಕೊಡೋದಕ್ಕೆ. ನಾನು ಕಾರ್ನರ್ ಹೌಸಿಗೆ ಸ್ಕೆಚ್ ಹಾಕಿದೆ. ಬೈ ಮಿಸ್ಟೇಕ್ ಅನ್ಲಿಕ್ಕೆ ನಂದೇ ತಪ್ಪು, ನಾನೇ ಮ್ಯಾಪ್ ಕರೆಕ್ಟಾಗಿ ಹಾಕಿರಲಿಲ್ಲ. ಆಯ್ತು, ಕರಿತಾ ಇದ್ದಾರೆ, ಕ್ಯಾನ್ಸಲ್ ಆಗೋಯ್ತು. ತರ್ತೀನಿ ತಾಳು ನಾನು. ಹಾಂ, ಸೊ ಏನೂ ಮಾಡೋಕ್ಕಾಗಲ್ಲ. ಐಸ್ ಕ್ರೀಮ್ ತಿನ್ಬೇಕಂತ ತುಂಬ ಆಸೆ ಆಯಿತು. ಇವಾಗ ಅದು ಊರಾಯಿತು. ನೂಡಲ್ಸ್ ಹೇಳಿದ್ದೀವಿ, ಪ್ಲಸ್ಸು ಗೋಬಿ ಮತ್ತು ಅಕಸ್ಮಾತ್ ಸಾಲಿಲ್ಲ ಅಂದರೆ ಆವಾಗ ಒಂದು ಪ್ಲೇಟ್ ಏನಾದರೂ ಚಾಟ್ ಹೇಳ್ತೀವಿ. They cannot stand them. Burn it and roll me another one. I do whatever I feel like. I remember when we dreamed about it. Woke up this morning, it's real.